ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರ ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾದಂತ ಗುತ್ತಿಗೆದಾರ ಸಚಿನ್ ಕೊನೆಯ ಕ್ಷಣದ ಓಡಾಟದ ದೃಶ್ಯಗಳು ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಸಾವಿಗೂ ಮುನ್ನ ಸಚಿನ್ ಚಲನವಲನದ ದೃಶ್ಯ ಲಭ್ಯ ಆಗಿದೆ. ಡಿಸೆಂಬರ್ 24ನೇ ತಾರೀಕು ಖಾಸಗಿ ಹೋಟೆಲಲ್ಲಿ ಸಚಿನ್ ಇದ್ದಿರುವಂತ ದೃಶ್ಯ ಇದು. ಹೋಟೆಲ್ನಲ್ಲಿ 2 ತಾಸು ಕಾಲ ಕಳೆದಿದ್ರು ಸಚಿನ್. ಹೋಟೆಲಲ್ಲೇ ಕೂತು ಡ್ರಿಂಕ್ಸ್ ಮಾಡಿ ಆನಂತರ ಊಟ ಮಾಡಿ ಬಿಲ್ಗಾಗಿ ಸ್ನೇಹಿತನಿಂದ 1500 ರೂಪಾಯಿ ಪಡೆದು ಸಂಜೆ 6:25 ಹೋಟೆಲ್ಗೆ ಆಗಮಿಸಿದ್ರು. ಆ ದಿನ ರಾತ್ರಿ 8:38 ಹೋಟೆಲ್ನಿಂದ ಎಕ್ಸಿಟ್ ಆಗಿದೆ. ಮಾಸ್ಕ್ ಹಾಕೊಂಡು ಓಡಾಡ್ತಾ ಇರುವಂಥ ದೃಶ್ಯ CCTV ದೃಶ್ಯ ಲಭ್ಯ ಆಗಿದೆ. ಕೊನೆಯ ಕ್ಷಣದ ದೃಶ್ಯಗಳು. ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಖಾಸಗಿ ಹೋಟೆಲಲ್ಲಿ ಊಟಕ್ಕೆ ಬಂದಿದ್ದಂಥ ದೃಶ್ಯ ಇದು. ನೋಡ್ತಾ ಇದ್ದೀರಿ, ಅಲ್ಲಿ ಮಾರ್ಕ್ ಮಾಡಿದ್ದು ಏನು ತೋರಿಸ್ತಾ ಇದ್ದೀವಿ, ಅದೇ ವ್ಯಕ್ತಿ ಸಚಿನ್ ಕೈಯಲ್ಲಿ ಒಂದು ಪಾರ್ಸಲ್ ರೀತಿಯಲ್ಲಿ ಏನೋ ಇದೆ, ಅಲ್ಲಿ ಓಡಾಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. 2 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರು ಈ ಹೋಟೆಲ್ನಲ್ಲಿ. ಬಂದಿರೋದು 6:20 ಹೋಗಿರೋದು ವಾಪಸ್ ಹೋಗಿರೋದು 8:08 ಹೊತ್ತಿಗೆ ವಾಪಸ್ ಹೋಗಿದ್ದಾರೆ. ಈ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಇನ್ನು ಸಚಿನ್ ಸಂಬಂಧಿಸಿದಂಥ ಮತ್ತೊಂದು ದೃಶ್ಯವೂ ಕೂಡ ಲಭ್ಯ ಆಗಿದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಸೈಬರ್ ಸೆಂಟರ್ ಒಂದಕ್ಕೆ ಮೃತಪಟ್ಟ ದಿನ ಅಥವಾ ಆತ್ಮಹತ್ಯೆ ಮಾಡಿಕೊಂಡ ದಿನ ಭೇಟಿ ಕೊಟ್ಟಿರುವಂಥ ದೃಶ್ಯ ಇದು. ಸೈಬರ್ ಸೆಂಟರಲ್ಲಿ ಓಡಾಡ್ತಾ ಇರುವಂಥ ದೃಶ್ಯ ಇದು ಕೂಡ CCTV ದೃಶ್ಯ ನ್ಯೂಸ್ ಫಸ್ಟ್ಗೆ ಏನು ಲಭ್ಯ ಆಗಿದೆ. ಕೊನೆಯ ದಿನದ್ದು ಅಂದರೆ 24ನೇ ತಾರೀಕಿನ ದೃಶ್ಯ ಇದು. ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಎಲ್ಲೆಲ್ಲಿ ಓಡಾಡಿದ್ದಾರೆ ಸಚಿನ್ ಅನ್ನೋ ಮಾಹಿತಿಯನ್ನು ಕೆದಕಿದಂಥ ಸಂದರ್ಭದಲ್ಲಿ ಒಂದು ಸೈಬರ್ ಸೆಂಟರ್ಗೆ ಹೋಗಿರೋದು, ಆನಂತರ ಸಂಜೆ ಹೊತ್ತು ಒಂದು ಹೋಟೆಲ್ಗೆ ಹೋಗಿರೋದು, ಹೋಟೆಲಲ್ಲಿ 2 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ಅಲ್ಲಿ ಡ್ರಿಂಕ್ಸ್ ಮಾಡಿದ್ದಾರೆ, ಊಟ ಮಾಡಿದ್ದಾರೆ. ಆ ನಂತರ 8:30 ಹೊತ್ತಿಗೆ ಹೋಟೆಲ್ನಿಂದ ಎಕ್ಸಿಟ್ ಆಗಿದ್ದಾರೆ. ಆ ದೃಶ್ಯವನ್ನು ಆಗಲೇ ನೋಡಿದ್ರಿ. ಇದು ಸೈಬರ್ ಸೆಂಟರ್ ಒಂದಕ್ಕೆ ಸಚಿನ್ ಬಂದಿರುವಂಥ ದೃಶ್ಯ. ಬಂದಿರಿ ಸಚಿನ್ ರೀ, ಬಾರ್ನಾಗ ಬಂದಿರಿ. ಬಾರ್ನಾಗ ಬಂದಿರಿ ಆರ್ಡರ್ ಹೇಳ್ರಿ, ಒಂದು ಕೇಫ್ ಸ್ಟವ್, ಒಂದು KFC ಟೀನ್ ರೀ. ಆಮೇಲಿಂದ ಊಟ ಆರ್ಡರ್ ಹೇಳ್ರಿ, ಚಿಕನ್ ಮಸಾಲ, 2 ತಂದಿ ರೊಟ್ಟಿ, 1 ಜೀರಾ ರೈಸ್. ಆಮೇಲೆ ನನ್ನ ಫೋನ್ ತೊಗೊಂಡ್ರಿ, ನನ್ನ ಫೋನ್ ತೊಗೊಂಡು 1500 ರೂಪಾಯಿ ಹಾಕಿರಿ. ಹಾಕೋಣ ರೀ. ಕೌಂಟರ್ ಎದುರು ಬಂದು ನನ್ನ ಫೋನ್ ಕೊಟ್ಟು ಅಮೌಂಟ್ ಕ್ಲಿಯರ್ ಮಾಡ್ರಿ. ಫೋನ್ ಪೇ ಇದಕ್ಕೆ ಸ್ಕ್ಯಾನ್ ಮಾಡಿದೆ ಬಾರಿಗೆ ನಮ್ದು. ಸ್ಕ್ಯಾನ್ ಮಾಡಿ ಅಮೌಂಟ್ ಬಾಕಿ ಅಮೌಂಟ್ ಕ್ಯಾಶ್ ಕೊಟ್ಟಿದ್ದೆ ವಾಪಸ್. ಲಾಸ್ಟಿಗೆ ಹೋಗ್ಬರಿ ಫೋನ್ ಹಚ್ಚಿರಿ, ನೆಕ್ಸ್ಟ್ ಫೋನ್ ಹಚ್ಚಿರಿ, ಯಾಕೆ ಹಚ್ಚಿರಿ ಎತ್ಕೊಡ ಅಂದ್ರಿ. ಹಾಂ ಸರ್, ಫೋನ್ ಹಚ್ಚಿರಿ, ಯಾರು ವಾಪಸ್ ಕೊಡ ಅಂತ ಹೇಳಿ. ಇಲ್ಲಿಂದ ಎಷ್ಟಕ್ಕೆ ಬಂದಿದ್ರು, ಯಾವಾಗ ವಾಪಸ್ ಹೋದ್ರು? ಇದು 6:30 ಬಂದರಿ. 8:35 ಹೊರ ಹೋಗಿ. ಎಷ್ಟನೇ ತಾರೀಕಿಗೆ ಬಂದಿದ್ದವ್ರು? 24 ಸರ್. ಅವಾಗ ನೀವು ಮತ್ತೆ ಏನಾರ ಮಾತಾಡಿದ್ರ ನಿಮ್ ಕೂಡ? ನಮ್ಗೆ ಏನ್ವಿ ಮಾತಾಡ್ರಿ, ನಾವ್ ಫೋನ್ ತೊಗೊಂಡ್ರೆ ಇಷ್ಟ ಇರ್ ಫೋನ್ ತೊಗೊಂಡು ಮಾತಾಡ್ರಿ. ಫಸ್ಟ್ ಟೈಮ್ ನಿಮ್ಗೆ ರೊಕ್ಕ ಹೆಂಗ್ ಹಾಕ್ಸಿದ್ರು? ಅವ್ರು ಫೋನ್ ಪೇ ಮಾಡ್ರಿ, ನಾನ್ ಫೋನ್ ತೊಗೊಂಡ್ರಿ ಮಾತಾಡಿ ಇದ್ರ ಈ ನಂಬರ್ ಫೋನ್ ಪೇ ಮಾಡ್ರಿ ಅಂತ 1500 ರೂಪಾಯಿ ಹಾಕೊಂಡ್ರಿ. ನಾಳೆ ನಾ ಬೀದರ್ ಬರ್ತಾ ಅಂತ ಮತ್ತೆ ವಾಪಸ್ ಬರ್ತೇನೆ ಅಂತ ರೀ ಹೇಳನ್ರಿ. ನಾ ಬೀದರ್ ಕೊಟ್ಟಿರಿ ನಾಳೆ ಅಂತ ಹೇಳಿ ಅಮೌಂಟ್ ಹಾಕೊಂಡ್ರಿ. ಅಂದ್ರೆ ನಿಮಗೆ ಯಾರೋ ಹೊಳೆ ಫೋನ್ ಹಚ್ಚಿದ್ರು ಹಂಗ ಹೇಳ್ರಿ ಅಂತ ಹೇಳಿದ್ರ? ನೆಕ್ಸ್ಟ್ ಮರ್ದಿವ್ಸ ಫೋನ್ ಹಚ್ಚಿರಿ ನಂಗೆ, ಅವ್ರ ಅಕ್ಕೋರ್ ಅಂತ್ರಿ. ಸಚಿನ್ ಗೊತ್ತಿರ ನಮ್ಗೆ ಗೊತ್ತಿಲ್ರಿ ಅಂತ ಹೇಳಿದ್ರೆ ರಾಯಲ್ ಹೈಟೇಜ್ ಬಾರ್ರಿ ಬೀದರ್ದಾಗ ಇರ್ತವ ಅಂತ್ರಿ. ಅವ್ರ ಬೀದರ್ ಆಯ್ತು ಇಷ್ಟ ಅಂದ್ರೆ ಅದನ್ನ ಕಟ್ ಆಯ್ತು. ಆಮೇಲೆ ಅವತ್ತು 25ನೇ ತಾರೀಕು 20 ಅವ್ರ ಸಹೋದರಿ ಯಾರೋ ಬಂದಿದ್ರ ಹೋಟೆಲ್ ನೋಡಾಕ? ಇಲ್ಲ, ನಮ್ಮಲ್ಲಿ ಅವ್ರದ್ದು ರಾತ್ರಿ 6ಕ್ಕೆ ಬಂದಿರಿ. ನಮ್ಮ ಸ್ವಿಚ್ ಆಫ್ ಇತ್ರಿ, ನಮ್ಮ ಹಾಕೊಂಡಿದ್ರಿ. 6ಕ್ಕೆ ಯಾರು ಅವ್ರ ನೆಂಟ್ರಿ ಯಾರು ಬಂದಿರಿ ಇಲ್ರಿ. ಬಂದು ಕೇಳ್ಕೊಂಡು ಹೋಗ್ಯಾರಿ. ಕೇಳ್ಕೊಂಡ್ರೆ ನಂಬರ್ ಇನ್ನೊಂದು ಫೋಟೋ ಎಲ್ಲ ತೋರ್ಸಿರಿ ಇವ್ರು. ಈ ನಂಬರ್ದ ನಾ ಊರಿಗೆ ಹೋಗಿದ್ದ ಮತ್ರಿ. ಊರಿಗೆ ಹೋಗಿದ್ದ ಮತ್ತೆ ಲಾಸ್ಟಿಗೆ ಫೋನ್ ಹಚ್ಚೋಣ ಹೇಳೋದ ಹಿಂಗೆ ಕ್ಯಾಮ್ರಾ ಎಲ್ಲವ
ಬಂದಿರು ಒಬ್ಬರೇ ಬಂದಿರ ಹೋಗ್ಯಾರ ಅಂತ ಹೇಳಿ ನಾ ಇಲ್ಲಿ ಇದ್ದಿಲ್ರಿ ಅವ್ರು ಬಂದಿರ್ರಿ ಹಾ 6ಕ್ಕೆ ಬಂದಿರೋರು. ನಿಮ್ಮ ಹೆಸರು? ಕೃಷ್ಣ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ್ ಫೋನ್ ಸಂಪರ್ಕದಲ್ಲಿ. ಶಿವಾನಂದ, ಈ ದೃಶ್ಯ ಏನು ನೋಡ್ತಾ ಇದ್ದೀವಿ ಅಲ್ಲಿ ಹೋಟೆಲಲ್ಲಿ ಮತ್ತು ಆ ಬಾರ್ ಕೌಂಟರ್ ಬಾರ್ ಕ್ಯಾಬಿನ್ನ ದೃಶ್ಯ ನೋಡ್ತಾ ಇದ್ದೀವಿ, ಇದು ಸಾಯೋದಕ್ಕಿಂತ ಎಷ್ಟು ಹೊತ್ತು ಮುಂಚಿನದ್ದು ಇದು? ಎಸ್ ರಕ್ಷಿತ, ಈಗಾಗಲೇನು ಸಚಿನ್ ಆತ್ಮಹತ್ಯೆ ಪ್ರಕಾರ ಈಗಾಗಲೇ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ಮತ್ತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ವಾಕ್ ಸಮರಕ್ಕೂ ಕೂಡ ಸಾಕ್ಷಿಯಾಗಿದೆ. ಈಗಾಗಲೇ ಏನು ಸಚಿನ್ ಅಂದ್ರೆ ಡಿಸೆಂಬರ್ 26ನೇ ತಾರೀಕು ಸಚಿನ್ ಏನೋ ಮೃತಪಡ್ತಾನೆ, ಆತ್ಮಹತ್ಯೆ ಮಾಡ್ಕೊತಾನೆ. ಆತ್ಮಹತ್ಯೆ ಅದಕ್ಕೂ ಮುನ್ನ ಅಂದ್ರೆ 24ನೇ ತಾರೀಕು ಅಂದ್ರೆ ಅದಕ್ಕೂ ಒಂದು ದಿನ ಮುಂಚೆ ದಿನ ಏನು ಬೀದರ್ ನಗರದ ಪ್ರತಾಪ್ ನಗರದಲ್ಲಿರುವಂತಹ ಒಂದು ಖಾಸಗಿ ಹೋಟೆಲ್ಗೆ ಬಂದು ಅಲ್ಲಿ ಊಟ ಮಾಡೋದು ಮತ್ತೆ ಮದ್ಯ ಸೇವನೆಯನ್ನು ಕೂಡ ಮಾಡಿರುವಂಥದ್ದು. ಏನೋ ಒಂದು ಹೋಟೆಲ್ಗೆ ಏನೋ ಖಾಸಗಿ ಹೋಟೆಲ್ಗೆ ಸಾಯಂಕಾಲ 24ನೇ ತಾರೀಕು ಸಾಯಂಕಾಲ 6:25 ಒಳಗಡೆ ಬರ್ತಾನೆ. ಬಂದು ಅಲ್ಲಿ ಏನೋ ವೆಟ್ರ್ ಹತ್ರ ಆರ್ಡರ್ ತಗೋತಾನೆ. ಅದಕ್ಕೂ ಮುಂದೆ ಅವನು ಅಂದ್ರೆ ಕ್ಯಾಬಿನ್ಗಳನ್ನು ಕೂಡ ಚೇಂಜ್ ಮಾಡ್ತಾನೆ. ಅಂದ್ರೆ ಕ್ಯಾಬಿನ್ ಸರಿಯಾಗಿಲ್ಲ, ಬೇರೆ ಕ್ಯಾಬಿನ್ ಕೊಡಪ್ಪ ಅಂತ ಅನ್ನುವಂತ ಒಂದು ವೆಟ್ರಿಗೆ ಹೇಳೋ ಮೂಲಕ ಮೊದಲು ಒಂದು ಕ್ಯಾಬಿನ್ ಕೂತ್ಕೊಂಡು ನೆಕ್ಸ್ಟ್ ಮತ್ತೆ ಪುನಃ ಬೇರೆ ಕ್ಯಾಬಿನ್ಗೆ ಕೂಡ ಆತ ಹೋಗಿ ಕೂತ್ಕೋತಾನೆ. ಅದು ಆಮೇಲೆ ಕನಿಷ್ಠ ಅಂದ್ರೆ 6 ಗಂಟೆಗೆ ಬಂದು 8:30 ಸುಮಾರು ಹೊರಗೆ ಹೋಗ್ತಾನೆ. ಅಂದ್ರೆ ಸುಮಾರು 2 ಗಂಟೆಗಳ ಕಾಲ ಒಂದು ಹೋಟೆಲ್ನಲ್ಲಿ ಏನೋ ಸಚಿನ್ ಕೂತಿರುವಂಥದ್ದು, ಏನೋ ಊಟ ಮಾಡ್ತಾನೆ, ಮದ್ಯ ಸೇವನೆಯನ್ನು ಮಾಡಿರ್ತಾನೆ. ಆಗ ಏನೋ ಅದು ಎಲ್ಲ ಸೇವನೆ ಆದ್ಮೇಲೆ ಆತನಿಗೆ ಬಿಲ್ ಪೇ ಮಾಡೋಕೆ ಹಣ ಕೂಡ ಇರಲ್ಲ. ಹಾಗಾಗಿ ಅವ್ನ ಮೊಬೈಲನ್ನು ಕೂಡ ಆತ ಏನೋ ಆಫ್ಲೈನ್ ಹಾಕಿರ್ತಕ್ಕಂತ ವೇಟ್ರಿಗೆ ಹೇಳ್ತಾನೆ. ಹೀಗಾಗಿ ವೇಟ್ರನ್ನ ಮೊಬೈಲ್ ತಗೊಂಡೆ ಅವನ ಆತನ ಸಚಿನ್ ಸಹೋದರಿಗೆ ಕರೆ ಮಾಡಿ ಒಂದು ಹಣ ಹಾಕುವಂತ ಕೇಳ್ತಾನೆ. ಆಗ ಆತನ ಸಹೋದರಿ ಏನು ಬೇರೆಯವ್ರ ನಂಬರಿಂದ ಒಂದು ಮೋಹನ್ ಎಂಬುವರ ಹೆಸರಿನ ಒಂದು ಖಾತೆಯಿಂದ ಅವನಿಗೆ 1500 ರೂಪಾಯಿ ಹಣ ಪೇ ಆಗಿರುವಂಥದ್ದು ಅಂದ್ರೆ ವೇಟರ್ ನಂಬರ್ಗೆ. ಬಳಿಕ ವೇಟರ್ ಏನ್ ಮಾಡ್ತಾನೆ, ಹಣವನ್ನ ತಗೊಂಡು ಅದು ಚಿಲ್ಲರ್ ವಾಪಸ್ ಕೊಟ್ಟ ತಕ್ಷಣ ಆ ಚಿಲ್ಲರ್ ಅನ್ನು ಕೂಡ ಅದರಲ್ಲಿ ಒಂದು ಟಿಪ್ಸ್ ಅನ್ನು ಕೂಡ ಹೋಗಿ ಮತ್ತೆ ತಿರ್ಗಾ ವಾಪಸ್ ಒಂದು ವೇಟರ್ಗೂ ಕೂಡ ಟಿಪ್ಸ್ ಕೊಡ್ತಾನೆ. ಬಳಿಕ ಏನಾದ್ರು ಊಟ ಉಳಿದಿರುತ್ತಲ್ಲ ಅದು ಊಟನೂ ಕೂಡ ಅದನ್ನ ಪಾರ್ಸೆಲ್ ತೆಗೆದುಕೊಂಡು ಹೊರಗಡೆ ಹೋಗಿರುವಂಥದ್ದು. ಆದ್ರೆ ಏನು ಖಾಸಗಿ ಹೋಟೆಲ್ನಿಂದ ಹೊರಗಡೆ ಎಲ್ಲಿ ಹೋಗ್ತಾರಲ್ಲ ಅದು ಈಗ ಸದ್ಯಕ್ಕೆ ನಿಗೂಢವಾಗಿರುವಂಥದ್ದು. ಮುಂದೆ ಅವನು ಬೇರೆ ಯಾವ್ದಾದ್ರು ಹೋಟೆಲ್ ಹೋದ್ನಾ ಅಥವಾ ಬೀದರ್ ಸಿಟಿ ಕಡೆ ಹೋಗಿದ್ನಾ ಅಥವಾ ಈ ಕಡೆ ಮತ್ತೆ ಬಾಲ್ಕಿ ರೋಡ್ ಈ ಸೈಡ್ ಆದ್ರೂ ಹೋದ್ನಾ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಥ್ಯಾಂಕ್ ಯು ಶಿವಾನಂದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.